ಈ ನಡುವೆ ಜಮೀರ್ ಅವರು ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಆಡಿದ್ದ ಮಾತುಗಳು ಪರೋಕ್ಷವಾಗಿ ಗೃಹ ಸಚಿವರು ಶಿಸ್ತು ಕ್ರಮ ತಗೋಬೇಕು ಅವ್ರ ವಿರುದ್ಧ ಅಂತ ಹೇಳಿದ್ದಾರೆ. ಜಮೀರ್ ಹೇಳಿಕೆಯಿಂದ ಸ್ವಲ್ಪ ಪರಿಣಾಮ ಬೀರ್ತಾ ಇದೆ, ಹೊರೆಯಾಗ್ತಾ ಇದೆ. ಜಮೀರ್ ಹೇಳಿಕೆ ಪಕ್ಷಕ್ಕೆ ಹೊರೆಯಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ವರದಿ ಕೊಟ್ಟರೆ ಶಿಸ್ತು ಪಾಲನಾ ಸಮಿತಿ ಕ್ರಮ ತಗೊಳ್ಬಹುದು, ಅಗತ್ಯ ಬಿದ್ದರೆ ಸಸ್ಪೆಂಡ್ ಕೂಡ ಮಾಡ್ತಾ ಇದ್ವಿ, ನಾನು ಎಐಸಿಸಿ ಶಿಸ್ತು ಪಾಲನಾ ಸಮಿತಿ ಸದಸ್ಯನಾಗಿದ್ದೆ ಅಂತೆಲ್ಲ ಪರಮೇಶ್ವರ್ ಅವರು ಇವತ್ತು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಜಮೀರ್ ಕರಿಯಾ ವಿವಾದ ರಿಸಲ್ಟ್ ಬಂದ ಮೇಲೆ ಇದು ಇನ್ನಷ್ಟು ಕಾವು ಪಡ್ಕೊಳ್ಳುತ್ತೆ ಅನಿಸುತ್ತೆ. ಒಂದು ವೇಳೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ವ್ಯತಿರಿಕ್ತವಾದಂತಹ ಏನಾದರೂ ರಿಸಲ್ಟ್ ಬಂದರೆ ಆಗ ಈ ಹೇಳಿಕೆಗಳು ಇನ್ನೂ ತೀವ್ರತೆ ಪಡ್ಕೊಳ್ಳುತ್ತೆ. ಎಲ್ಲರೂ ಕಣಿಸಿದ್ದಾರೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್. ಈಗ ಪರಮೇಶ್ವರ್ ಅವರು ಸರದಿ ಅವರು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಅಂತ ಕೇಳೋಣ. ಸೊ ಅಗತ್ಯ ಬಿದ್ದರೆ ಅಂದರೆ ಪರಮೇಶ್ವರ್ ಅವರು ಹೇಳೋದು, ಜಮೀರ್ ಅಹಮದ್ ಅವರ ಹೇಳಿಕೆ ನಮ್ಮ ಪಕ್ಷಕ್ಕೆ ಹೊರೆಯಾಗಿದೆ, ಬಟ್ ಅದು ಅಧಿಕೃತವಾಗಬೇಕು ಅಂತಂದರೆ ಅದು ರಿಸಲ್ಟ್ ಬರಬೇಕು, ಆಗ ಗೊತ್ತಾಗುತ್ತೆ ಇದರ ಪರಿಣಾಮ ಏನು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ.ಪಿ. ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ.ಪಿ. ಈಗ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಎಲ್ಲ ಮಾತಾಡಿದರು. ಈಗ ಗೃಹ ಸಚಿವರ ಸರದಿ ಏನೇನು ಹೇಳಿದ್ದಾರೆ? ಗೃಹ ಸಚಿವರು ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಟಿದ್ದಾರೆ. ಅಂದರೆ ಪರೋಕ್ಷವಾಗಿ ಆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡುವಂಥದ್ದು. ಜಮೀರ್ ಅವರ ಹೇಳಿಕೆ ಹೊರೆಯಾಗಿರುವಂಥದ್ದನ್ನು KPCC ಅಧ್ಯಕ್ಷರೇ ಹೇಳಿದ್ದಾರೆ. ಹಾಗಾಗಿ ಅವರು ಬೇಕಾದರೆ ಶಿಸ್ತು ಪಾಲನಾ ಕಮಿಟಿಗೆ ಇದನ್ನು ರೆಫರ್ ಮಾಡಬಹುದು. ಅವ್ರು ಇಂಟನ್ನು ಕೊಡ್ತಾ ಇರುವಂಥದ್ದು ಯಾರು? ಪರಮೇಶ್ವರ್ ಅವರು. ರಹೀಮ್ ಖಾನ್ ಅವರು ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರಿಗೆ ಈ ಹೇಳಿಕೆ ವಿಚಾರದಲ್ಲಿ ಅವರೊಂದು ಮನವಿಯನ್ನು ಕೊಡ್ಬೋದು. ಆ ಸಂದರ್ಭದಲ್ಲಿ ಅದರ ಮೇಲೆ ರಹೀಮ್ ಖಾನ್ ಅವರು ಕ್ರಮಗಳನ್ನು ಕೂಡ ಕೈಗೊಳ್ಳಬಹುದು. ಏಕೆಂದರೆ ತಾವು ಈ ಹಿಂದೆ AICCಯ ಲೆವೆಲ್ನ ಶಿಸ್ತು ಪಾಲನಾ ಸಮಿತಿಯಲ್ಲಿ ಆಂಟೋನಿ ಅವರ ಅಧ್ಯಕ್ಷತೆಯಲ್ಲಿ ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಎಂತೆಂಥ ಪ್ರಭಾವಿಗಳನ್ನೇ ಪಕ್ಷಕ್ಕೆ ಹೊರೆ ಮಾಡುವಂಥ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥ ಹೇಳಿಕೆ ಕೊಟ್ಟಂಥ ಎಂತೆಂಥ ದೊಡ್ಡ ನಾಯಕರನ್ನೇ ಕರೆಸಿದ್ದೇವೆ, ಕೆಲವರನ್ನು ಕೂಡ ಸಸ್ಪೆಂಡ್ ಕೂಡ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕವಾಗಿ ಪರಮೇಶ್ವರ್ ಅವರು ಜಮೀರ್ ಅಹಮದ್ ಅವರ ಮೇಲೂ ಕೂಡ ಇದೇ ರೀತಿಯಾದಂಥದ್ದು ಕ್ರಮ ಆಗಬೇಕು ಅನ್ನುವಂತಹ ಒಂದು ಪರೋಕ್ಷವಾದಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಪರೋಕ್ಷವಾದಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಶಿಸ್ತು ಪಾಲನಾ ಸಮಿತಿಗೆ ಈ ಒಂದು ಹೇಳಿಕೆ ರೆಫರ್ ಆಗಿಲ್ಲ. ಹಾಗಾಗಿ ಅವರು ಹೇಳ್ತಾ ಇರುವಂಥದ್ದು KPCC ಅಧ್ಯಕ್ಷರೇ ಅದನ್ನು ಶಿಸ್ತು ಪಾಲನಾ ಸಮಿತಿಗೆ ವರ್ಗಾಯಿಸಬೇಕು, ವರ್ಗಾಯಿಸಿದಂಥ ಸಂದರ್ಭದಲ್ಲಿ ಅವರು ಅದರ ಮೇಲೆ ಕ್ರಮಗಳನ್ನ ಕೈಗೊಳ್ತಾರೆ. ಅದೊಂದು ಪದವನ್ನು ಭಾಳ ಸೂಕ್ಷ್ಮವಾಗಿ ಬಳಸ್ತಾರೆ ಅರವಿಂದ್. ಎಂಥ ಪ್ರಭಾವಿಯ ದೊಡ್ಡ ವ್ಯಕ್ತಿಯಾಗಿದ್ದರೂ ನಾವು ಅಂಥವರ ಮೇಲೆ ಕ್ರಮ ಕೈಗೊಂಡ ಉದಾಹರಣೆ ಕಾಂಗ್ರೆಸ್ನಲ್ಲಿದೆ ಅನ್ನುವಂಥ ಪದವನ್ನು ಪರಮೇಶ್ವರ್ ಅವರು ಬಳಸ್ತಾರೆ. ಅಲ್ಲಿಗೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಖಂಡಿಸೋದ್ರ ಜೊತೆಗೆ ಇದರಿಂದ ಏನು ಆಗಬೇಕಾಗಿದೆ, ಮುಂದೆ ಈ ಹೇಳಿಕೆಯನ್ನು ಇಟ್ಕೊಂಡು ಏನು ಆಗಬೇಕಾಗಿದೆ ಅನ್ನುವಂಥದ್ದರ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP. ಒಟ್ಟಾರೆ ಇವಾಗ ಪಕ್ಷದ ಒಳಗೇನೆ ಜಮೀರ್ ಅವರ ಮೇಲೆ ಅಸಮಾಧಾನಗಳು ಜಾಸ್ತಿ ಆಗ್ತಿದೆ. ಇವತ್ತು ಪರಮೇಶ್ವರ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. KPCC ಅಧ್ಯಕ್ಷನೇನಾದರೂ ಶಿಸ್ತು ಪಾಲನಾ ಸಮಿತಿಗೆ ಬರೆದ್ರೆ ಕ್ರಮ ತಗೊಳ್ಬಹುದು ಅಂತ. ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಹೊರೆ ಆಗ್ತಾ ಇದೆ ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ಓಕೆ, ಆಗ್ರಹ ಅಂತೂ ಕೇಳಿ ಬಂದಿದೆ. ಆದರೆ ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡ್ತಾರೆ. 23ನೇ ತಾರೀಕು ರಿಸಲ್ಟ್ ಬಂದು ಚನ್ನಪಟ್ಟಣದಲ್ಲಿ ಏನಾದರೂ ಕಾಂಗ್ರೆಸ್ ಸೋತರೆ ಆಗ ಈ ಕೂಗು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆಗ ಬೇಕಾದರೆ ಶಿಸ್ತು ಪಾಲನಾ ಸಮಿತಿ ಅದು ಇದು ಅಂತ ಏನಾದರೂ ನೋಡ್ಬೋದು.